ಶಾಸಕ ಯತ್ನಾಳ್ ವರ್ಸಸ್ ವಿಜೇಂದ್ರ ಬಣ ಸಂಘರ್ಷ ಮುಂದುವರೆದಿದೆ. ರೆಬಲ್ಸ್ ನಾಯಕರ ವಿರುದ್ಧ ಮಾಜಿ ಸಚಿವ ರೇಣುಕಾಚಾರ್ಯ ಕೆರಳಿ ಕೆಂಡವಾಗಿದ್ದಾರೆ. ಯತ್ನಾಳ್ದು ಲೂಸ್ ಟಾಕ್, ಬೈಯೋದೇ ಕೆಲಸ. ಪಕ್ಷದ ಮೇಲೆ ಅಭಿಮಾನವಿದ್ರೆ ಬೀದಿಯಲ್ಲಿ ಮಾತಾಡಬಾರದು. ಶಿಸ್ತು ಸಮಿತಿ ಅಧ್ಯಕ್ಷರು ನೋಟಿಸ್ ಅನ್ನ ಫೇಕ್ ಅಂತ ಹೇಳಿದ್ರು. ವಿಜೇಂದ್ರ ಬಗ್ಗೆ ಮಾತನಾಡೋದಕ್ಕೆ ಯಾವ ನೈತಿಕತೆ ಇದೆ? ನಿನ್ನ ಕ್ಷೇತ್ರ ಬಬಲೇಶ್ವರ, ಅಲ್ಲಿಂದಲೇ ಚುನಾವಣೆಗೆ ಸ್ಪರ್ಧಿಸುವಂತ ಸವಾಲೆಸೆದ್ರು. ಪ್ರಭಾವಿ ಸಚಿವರ ಜೊತೆಗೆ ಯತ್ನಾಳ್ ಹೊಂದಾಣಿಕೆ ರಾಜಕಾರಣ ಮಾಡ್ತಿದ್ದಾರೆ ಎಂದ್ರು. ಇನ್ನು ಕುಮಾರ್ ಬಂಗಾರಪ್ಪ ವಿರುದ್ಧವೂ ರೇಣುಕಾಚಾರ್ಯ ಕೆಂಡಾಮಂಡಲವಾದ್ರು. ಕುಮಾರ್ ಬಂಗಾರಪ್ಪ, ನೀನು ಕಾಂಗ್ರೆಸ್ನಲ್ಲಿ ಅನಾಥ ಶಿಶುವಾಗಿದ್ದೆ. ನಿನಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದು ಯಡಿಯೂರಪ್ಪ. ರಾಜ್ಯಾಧ್ಯಕ್ಷ ಬದಲಾಗ್ತಾರೆ ಅನ್ನೋದಕ್ಕೆ ನೀನು ರಾಷ್ಟ್ರೀಯ ಅಧ್ಯಕ್ಷನ? ಮಿಸ್ಟರ್ ಕುಮಾರ್ ಬಂಗಾರಪ್ಪ, ತಾಕತ್ತಿದ್ರೆ ಅಧ್ಯಕ್ಷರನ್ನ ಬದಲಿಸುವಂತ ಕುಮಾರ್ ಬಂಗಾರಪ್ಪಗೆ ಮಾಜಿ ಸಚಿವ ರೇಣುಕಾಚಾರ್ಯ ಸವಾಲ್ ಹಾಕಿದ್ದಾರೆ. 7 ಸಚಿವರ ಬದಲಾವಣೆ ವಿಚಾರ ಅನಾವಶ್ಯಕ ಚರ್ಚೆ. ಇದು ಕಪೋಕಲ್ಪಿತ ಅಂತ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ಮುಂದಿನ ಚುನಾವಣೆಯು ನನ್ನ ನೇತೃತ್ವದಲ್ಲಿಯೇ ನಡೆಯುತ್ತೆ ಎಂಬ ಡಿಕೆಶಿ ಹೇಳಿಕೆಗೆ ಇವೆಲ್ಲ ಮಾತು ಅನಾವಶ್ಯಕ ಅಂತ ಸಚಿವ ಎಚ್.ಕೆ. ಪಾಟೀಲ್ ತಿರುಗೇಟು ನೀಡಿದ್ದಾರೆ. ಈ ಬಾರಿಯ ಬಜೆಟ್ ವಿಚಾರದಲ್ಲಿ ಸಾಕಷ್ಟು ಕಠಿಣ ಪರಿಸ್ಥಿತಿ ಎದುರಿಸ್ತಾ ಇದ್ದೇವೆ. ಕೇಂದ್ರದವರು ನಮಗೆ ಕೊಡೋ ಪಾಲನ್ನ ಕೊಡ್ತಾ ಇಲ್ಲ. ಸಿದ್ದರಾಮಯ್ಯ ಚಾಣಾಕ್ಷತನದಿಂದ ಬಜೆಟ್ ಮಂಡಿಸ್ತಾರೆ, ಎಲ್ಲರಿಗೂ ನ್ಯಾಯ ಕೊಡಿಸ್ತಾರೆ ಅಂತ ವಿಶ್ವಾಸವಿದೆ ಅಂತ ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.